ನೋಡಿ, ಬೆಳ್ಳಂಬೆಳಗ್ಗೆ ಅಖಾಡಕ್ಕೆ ಇಳಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು. ಇದು ಬಾಗಲಕೋಟೆಯ ಬನಹಟ್ಟಿಯಲ್ಲಿ ತೆರವು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಟೋಟಲ್ 40ಕ್ಕೂ ಹೆಚ್ಚು ಅತಿಕ್ರಮಣ ಶೆಡ್ಗಳ ತೆರವು ಕಾರ್ಯ ಆಗ್ತಾ ಇದೆ. ಬೆಳಿಗ್ಗೆ 4 ಗಂಟೆಯಿಂದಲೇ ತೆರವು ಕಾರ್ಯ ಪ್ರಾರಂಭ ಆಗಿದೆ. ನೋಡಿ, ಬೆಳ್ಳಂಬೆಳಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈ ಅರಣ್ಯ ಇಲಾಖೆ ಜಾಗವನ್ನು ಯಾರೆಲ್ಲ ಅತಿಕ್ರಮಣ ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ಈಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಇದು JCPಯನ್ನು ತಗೊಂಡು ಬಂದು ಶೆಡ್ಗಳನ್ನು ತೆಗಿತಾ ಇದ್ದಾರೆ. ಕಂಪ್ಲೀಟ್ ಶೀಟ್ಗಳನ್ನು ಕೆಳಗಿಳಿಸ್ತಾ ಇರುವಂಥ ದೃಶ್ಯ ಇದು. ನೋಡಿ, 40ಕ್ಕೂ ಅಧಿಕ ಶೆಡ್ಗಳು ಇಲ್ಲಿ ಅತಿಕ್ರಮಣ ವಾಸ ಮಾಡ್ತಾ ಇದ್ದಾವೆ. ಈ ಅರಣ್ಯ ಇಲಾಖೆ ಇರೋದು ಏನೋ ಗೊತ್ತಿಲ್ಲಪ್ಪ. ಈ ಅರಣ್ಯ ಇಲಾಖೆ ಜಾಗ ಅಂತ ಗೊತ್ತಾದ ಮೇಲೆ ಅಲ್ಲಿ ಬೇಲಿಗಿಲಿ ಹಾಕಿ ಬಂದೋಬಸ್ತ್ ಮಾಡಿ ಇಡಬೇಕಾಗತ್ತೆ. ಕೊನೆಗೆ ಶೆಡ್ ಗಿಡ್ ಎಲ್ಲ ಮಾಡಿದ್ರ ಮೇಲೆ ಬರ್ತಾರೆ, ಬಂದ್ಕೊಂಡು ಇದು ನಮ್ಮ ಜಾಗ ಅಂತ ಹೇಳ್ತಾರೆ. ಮುಂಚೆ ಏನು ಮಾಡ್ತಾರೆ ಹಾಗಾದ್ರೆ? ಸಮಥಿಂಗ್ ಏನಾದ್ರು ಕೊಟ್ಬಿಟ್ಟು ಅಲ್ಲಿ ಜಾಗ ಈಗ ಮಾಡಿಕೊಂಡು ಶೆಡ್ ಗಿಡ್ ಮಾಡ್ಕೊಳ್ತಾರೆ, ಆಮೇಲೆ ಬಂದು ಎಬ್ಸ್ತಾರೆ. ಇಷ್ಟೆಲ್ಲ ಶೆಡ್ಡು ಗಿಡ್ಡು ಮಾಡೋ ತನಕ ಇವ್ರು ಏನು ಮಾಡ್ತಿರ್ತಾರೆ ಹಾಗಾದ್ರೆ? ಬೇಲಿಗಿಳಿ ಹಾಕ್ಕೊಂಡು ನೀಟಾಗಿ ಬಂದೋಬಸ್ತ್ ಮಾಡಿ ಇಟ್ಕೋಬೇಕಪ್ಪ ಸರ್ಕಾರ ಜಾಗ ಅಂದಮೇಲೆ. ಅಲ್ಲೆಲ್ಲ ಅತಿಕ್ರಮಣ ಮಾಡೋದು, ಮನೆ ಕಟ್ಟೋದು ಎಲ್ಲ ಆದಮೇಲೆ ಬಂದ್ಕೊಂಡು ಮನೆ ತೆರವುಗೊಳಿಸೋ ಕಾರ್ಯ ಅದು ಇದು ಎಲ್ಲ ನಡೆಯುತ್ತೆ. ಈ ಕುಟುಂಬಗಳು ಈ ಮಳೆಗಾಲದಲ್ಲಿ ಅದು ಎಲ್ಲೋ ಜೀವನ ಮಾಡ್ತಾರೆ ಹಾಗಾದ್ರೆ. ನೋಡಿ, ಬೆಳ್ಳಂಬೆಳಗ್ಗೆ ಅಖಾಡಕ್ಕೆ ಇಳಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು. ಇದು ಬಾಗಲಕೋಟೆಯ ಬನಹಟ್ಟಿಯಲ್ಲಿ ತೆರವು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಟೋಟಲ್ 40ಕ್ಕೂ ಹೆಚ್ಚು ಅತಿಕ್ರಮಣ ಶೆಡ್ಗಳ ತೆರವು ಕಾರ್ಯ ಆಗ್ತಾ ಇದೆ. ಬೆಳಿಗ್ಗೆ 4 ಗಂಟೆಯಿಂದಲೇ ತೆರವು ಕಾರ್ಯ ಪ್ರಾರಂಭ ಆಗಿದೆ. ನೋಡಿ, ಬೆಳ್ಳಂಬೆಳಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈ ಅರಣ್ಯ ಇಲಾಖೆ ಜಾಗವನ್ನು ಯಾರೆಲ್ಲ ಅತಿಕ್ರಮಣ ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ಈಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಇದು JCPಯನ್ನು ತಗೊಂಡು ಬಂದು ಶೆಡ್ಗಳನ್ನು ತೆಗಿತಾ ಇದ್ದಾರೆ. ಕಂಪ್ಲೀಟ್ ಶೀಟ್ಗಳನ್ನು ಕೆಳಗಿಳಿಸ್ತಾ ಇರುವಂಥ ದೃಶ್ಯ ಇದು. ನೋಡಿ, 40ಕ್ಕೂ ಅಧಿಕ ಶೆಡ್ಗಳು ಇಲ್ಲಿ ಅತಿಕ್ರಮಣ ವಾಸ ಮಾಡ್ತಾ ಇದ್ದಾವೆ. ಈ ಅರಣ್ಯ ಇಲಾಖೆ ಇರೋದು ಏನೋ ಗೊತ್ತಿಲ್ಲಪ್ಪ. ಈ ಅರಣ್ಯ ಇಲಾಖೆ ಜಾಗ ಅಂತ ಗೊತ್ತಾದ ಮೇಲೆ ಅಲ್ಲಿ ಬೇಲಿಗಿಲಿ ಹಾಕಿ ಬಂದೋಬಸ್ತ್ ಮಾಡಿ ಇಡಬೇಕಾಗತ್ತೆ. ಕೊನೆಗೆ ಶೆಡ್ ಗಿಡ್ ಎಲ್ಲ ಮಾಡಿದ್ರ ಮೇಲೆ ಬರ್ತಾರೆ, ಬಂದ್ಕೊಂಡು ಇದು ನಮ್ಮ ಜಾಗ ಅಂತ ಹೇಳ್ತಾರೆ. ಮುಂಚೆ ಏನು ಮಾಡ್ತಾರೆ ಹಾಗಾದ್ರೆ? ಸಮಥಿಂಗ್ ಏನಾದ್ರು ಕೊಟ್ಬಿಟ್ಟು ಅಲ್ಲಿ ಜಾಗ ಈಗ ಮಾಡಿಕೊಂಡು ಶೆಡ್ ಗಿಡ್ ಮಾಡ್ಕೊಳ್ತಾರೆ, ಆಮೇಲೆ ಬಂದು ಎಬ್ಸ್ತಾರೆ. ಇಷ್ಟೆಲ್ಲ ಶೆಡ್ಡು ಗಿಡ್ಡು ಮಾಡೋ ತನಕ ಇವ್ರು ಏನು ಮಾಡ್ತಿರ್ತಾರೆ ಹಾಗಾದ್ರೆ? ಬೇಲಿಗಿಳಿ ಹಾಕ್ಕೊಂಡು ನೀಟಾಗಿ ಬಂದೋಬಸ್ತ್ ಮಾಡಿ ಇಟ್ಕೋಬೇಕಪ್ಪ ಸರ್ಕಾರ ಜಾಗ ಅಂದಮೇಲೆ. ಅಲ್ಲೆಲ್ಲ ಅತಿಕ್ರಮಣ ಮಾಡೋದು, ಮನೆ ಕಟ್ಟೋದು ಎಲ್ಲ ಆದಮೇಲೆ ಬಂದ್ಕೊಂಡು ಮನೆ ತೆರವುಗೊಳಿಸೋ ಕಾರ್ಯ ಅದು ಇದು ಎಲ್ಲ ನಡೆಯುತ್ತೆ. ಈ ಕುಟುಂಬಗಳು ಈ ಮಳೆಗಾಲದಲ್ಲಿ ಅದು ಎಲ್ಲೋ ಜೀವನ ಮಾಡ್ತಾರೆ ಹಾಗಾದ್ರೆ. ಮಹಾರಾಷ್ಟ್ರ ಡ್ಯಾಮ್ಗಳಿಂದ ನೀರು ರಿಲೀಸ್ ಆಗ್ತಾ ಇದೆ. ಕಲಬುರಗಿಯಲ್ಲಿ ಭಯ ಹುಟ್ಟಿಸಿದೆ. ಈ ಭೀಮಾ, ಗಾಣಗಾಪುರ ಹಾಗೆ ಗತ್ತರಗಿ ಸೇತುವೆಗಳು ಮುಳುಗಡೆ ಆಗಿ ಹೋಗಿದೆ. ಗಾಣಗಾಪುರ ಜೇವರ್ಗಿ ಮಾರ್ಗದ ಸಂಪರ್ಕ ಕೂಡ ಕಂಪ್ಲೀಟ್ ಬಂದ್ ಆಗಿದೆ. ಇತ್ತ ಮೊರಟಗಿ ಜೇವರ್ಗಿ ಸಂಪರ್ಕವೂ ಕೂಡ ಬಂದ್ ಆಗಿದೆ. ಗಾಣಗಾಪುರದ ಸಂಗಮದ ಹಲವು ಮೆಟ್ಟಿಲುಗಳು ಕೂಡ ಮುಳುಗಡೆ ಆಗಿದೆ. ಭೀಮಾ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನದಿ ಪಾತ್ರದ ಜನರು ಆ ನದಿ ಹತ್ರ ಹೋಗಬೇಡಿ, ಯಾವುದೋ ಪ್ರವಾಸಿಗರು ಇರ್ಬೋದು, ನದಿ ಹತ್ರ ಬರಬೇಡಿ, ಆ ಸೇತುವೆಗಳಿಂದ ದಾಟುವಂಥ ಪ್ರಯತ್ನ ಮಾಡಬೇಡಿ. ಮಾಡಿದ್ರೆ ಅವರ ವಿರುದ್ಧ ಕ್ರಮ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಬಳ್ಕೊಂಡು ಹೋದ್ರೆ ನಾಳೆ ಏನು ಗತಿ ಆಗಾದ್ರೆ ಎಲ್ಲಿ ಹುಡ್ಕೋಕ್ಕಾಗತ್ತಾ ಈ ಪಾಟಿ ನೀರಲ್ಲಿ? ನೋಡಿ, ಮಹಾರಾಷ್ಟ್ರದ ವೀರ ಮತ್ತು ಉಜ್ಜಯಿನಿ ಡ್ಯಾಮ್ನಿಂದ ನೀರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಗಾಣಗಾಪುರ ಗತ್ತರ್ಗಿ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಈಗ ಆತಂಕ ಮನೆ ಮಾಡಿರುವಂಥದ್ದು. ಗಾಣಗಾಪುರ ಸೇತುವೆ ಕೂಡ ಮುಳುಗಡೆ ಆಗಿದೆ. ಗಾಣಗಾಪುರದಲ್ಲಿ ಫೇಮಸ್ ಟೆಂಪಲ್ ಇರುವಂಥ ಅಲ್ಲಿಗೆ ಹೋಗೋಕ್ಕೂ ಕೂಡ ಈಗ ಆಗ್ತಾ ಇಲ್ಲ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ H. ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಸದ್ಯಲ್ಲಿನ ವಾತಾವರಣ ಯಾವ ರೀತಿಯಾಗಿದೆ? ಈಗ ಸಂಪರ್ಕ ಕೂಡ ಬಂದ್ ಆಗಿದೆ ಅಂತ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಈಗ ಸಂಪರ್ಕಕ್ಕೆ ಪರ್ಯಾಯ ಮಾರ್ಗ ಏನಾದರೂ ವ್ಯವಸ್ಥೆ ಮಾಡಿತಾ ಜಿಲ್ಲಾಡಳಿತ? ನಿಕೇಶ್, ಕಲಬುರಗಿಯಲ್ಲಿ ಮಳೆ ಇಲ್ಲದೆ ಇದ್ದರೂ ಕೂಡ ಇದೀಗ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಅತಿಯಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ವೀರ್ ಮತ್ತು ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ 1,40,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಹರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಒಟ್ಟು 3 ಸೇತುವೆಗಳು ಇವತ್ತು ಮುಳುಗಡೆ ಆಗಿರುವಂಥದ್ದು. ಒಂದು ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದ ಸೇತುವೆ ಇದೀಗ ಮುಳುಗಡೆ ಆಗಿರುವಂಥದ್ದು. ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ಈ ಸೇತುವೆ ಮುಳುಗಡೆ ಆಗಿರುವಂಥದ್ದು. ಸದ್ಯ ನಾನೀಗ ಅದೇ ಒಂದು
ಒಂದು ಸೇತುವೆ ಬಳಿ ಇರುವಂಥದ್ದು. ಈ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಗಾಣಗಾಪುರದಿಂದ ಮುಂದೆ ಇಟ್ಗ ಜೇವರ್ಗಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಸೇತುವೆ ಮುಳುಗಡೆ ಆಗಿರುವಂಥದ್ದು. ಇದರ ಹೊರತಾಗಿ ಮತ್ತೊಂದು ಅಫಜಲ್ಪುರ ತಾಲೂಕಿನ ಗತ್ತರ್ಗ ಸೇತುವೆ ಕೂಡ ಮುಳುಗಡೆಯಾಗಿ ಅದು ಮೋರಟಗಿ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಆ ಸೇತುವೆ ಕೂಡ ಮುಳುಗಡೆ ಆಗಿರುವಂಥದ್ದು. ಅದರ ಜೊತೆಗೆ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವಂಥ ಮತ್ತೊಂದು ಸೇತುವೆ ಕೂಡ ಮುಳುಗಡೆ ಆಗಿರುವಂಥದ್ದು. ಹೀಗೆ ಒಟ್ಟು 3 ಸೇತುವೆ ಮುಳುಗಡೆ ಆದಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪರ್ಕವನ್ನು ಕಡಿತಗೊಳಿಸಿರುವಂಥದ್ದು. ಯಾರೂ ಕೂಡ ಏನು ಮುಳುಗಡೆ ಆಗಿರುವಂಥ ಸೇತುವೆ ಹತ್ತಿರ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರನ್ನು ಇದೀಗ ಸೇತುವೆಯ ಬಳಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಸಾಕಷ್ಟು ಜನರು ಆ ಸೇತುವೆಗಳು ಮುಳುಗಡೆ ಆದಂಥ ಹಿನ್ನೆಲೆಯಲ್ಲಿ ಜನ ಬಂದು ಇಲ್ಲಿ ನಿಂತು ನೋಡೋದಕ್ಕೆ ಮುಂದಾಗಿರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಜನರು ಬಂದು ನಿಂತು ನೋಡ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಏನು ಅಲ್ಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಅಂದರೆ ಯಾರು ಕೂಡ ನದಿ ಹತ್ರ ಬರಬಾರ್ದು, ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯಾದಂಥ ಎಚ್ಚರಿಕಾ ಕ್ರಮಗಳನ್ನು ಕೂಡ ನೀಡಿರುವಂಥದ್ದು. ಮತ್ತೊಂದು ಕಡೆ ಗಾಣಗಾಪುರದ ಏನು ಸಂಗಮವು ಕೂಡ ಅಲ್ಲೂ ಕೂಡ ಏನು ಸಂಗಮದ ಕೆಲವೊಂದಷ್ಟು ಮೆಟ್ಟಿಲುಗಳು ಕೂಡ ಮುಳುಗಿರುವಂಥದ್ದು. ಅಲ್ಲೂ ಕೂಡ ಪ್ರತಿನಿತ್ಯ ಸಾಕಷ್ಟು ಜನ, ಸಾವಿರಾರು ಜನ ಗಾಣಗಾಪುರದ ದತ್ತನ ದೇವಸ್ಥಾನಕ್ಕೆ ಬರುವಂಥವ್ರು ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಜಿಲ್ಲಾಡಳಿತ ಇಬ್ಬರು ಕೂಡ ಸೂಚನೆಯನ್ನು ನೀಡಿ ಅಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರನ್ನ ಬಂದೋಬಸ್ತಿಗೆ ನಿಯೋಜನೆಯನ್ನು ಮಾಡಿರುವಂಥದ್ದು. ಅದರ ಹೊರತಾಗಿ ಇದೀಗ ಸಾಕಷ್ಟು ಹಳ್ಳಿಗಳು ಅಂದರೆ ಅಫಜಲ್ಪುರ, ಜೇವರ್ಗಿ ಮತ್ತು ಚಿತ್ತಾಪುರದ ಕೆಲವೊಂದಷ್ಟು ಹಳ್ಳಿಗಳಲ್ಲಿ ಇದೀಗ ಪ್ರವಾಹದ ಆತಂಕ ಕೂಡ ಕಾಡ್ತಾ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.